ನಾನು ನಾಗರಾಜ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡುವಂಥದ್ದು. ವಿಷಯ ಏನಂದರೆ, ಈಗಾಗಲೇ ನಮ್ಮ ಕುಮಟಾ ತಾಲೂಕಾ ವ್ಯಾಪ್ತಿಯಲ್ಲಿ ಏನು ಅಧಿಕಾರಿಗಳಿದ್ದಾರೆ, ಅವರು ಒಂದು 10 ವರ್ಷದಿಂದ 15 ವರ್ಷದಿಂದ ಇಲ್ಲೇ ಒಂದು ಟಿಕಾವನ್ನು ಹೂಡಿದ್ದಾರೆ, ಒಂದು 20 ವರ್ಷದಿಂದನೂ ಕೂಡ. ಅದಕ್ಕೆ ಯಾವುದೇ ರೀತಿಯಾದಂತಹ ಏನು ಅವರಿಗೆ ಬದಲಾವಣೆಗಳು, ವರ್ಗಾವಣೆಗಳು ಯಾವುದೇ ರೀತಿಯಾಗಿ ಕುಮಟಾ ತಾಲೂಕಿನಲ್ಲಿ ನಡೀತಾ ಇಲ್ಲ. ಎಲ್ಲ ಅಧಿಕಾರಿಗಳು ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಮತ್ತು ಅವ್ರು ಹೊಟ್ಟೆ ದೊಡ್ಡ ಮಾಡಿಕೊಂಡು ಮನೆ ಮೇಲೆ ಮನೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡಲೇ ಅವ್ರ ವಿರುದ್ಧ ಏನು ಅವರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅವ್ರಿಗೂ ಕೂಡ ತನಿಖೆಯನ್ನು ಮಾಡಬೇಕು. ಮತ್ತೆ ಅಂತ ಕೇಳಿದ್ರೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗೋದಿಲ್ಲ. ಮತ್ತೆ ಅಂತ ಕೇಳಿದ್ರೆ ಈ ಸ್ಥಳೀಯರಿಗೆ ಭಾಳಷ್ಟು ದಿನ ಒಂದು ಅಧಿಕಾರಿ ಇಟ್ಕೊಂಡ್ರೆ ಅವ್ರು ಭ್ರಷ್ಟಾಚಾರ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಯಾಕಂತ ಕೇಳಿದ್ರೆ ಸ್ಥಳೀಯರ ಒಂದು ಊರಿನ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಅವ್ರು ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ವರ್ಗಾವಣೆಯನ್ನು ಕೂಡಲೇ ಮಾಡಬೇಕು ಸರ್ಕಾರ. ಇದು ಭ್ರಷ್ಟ ಸರ್ಕಾರ ಥರನೇ ನಮ್ಗೆ ಕಾಣ್ತಾ ಇದೆ. ಯಾಕಂತ ಕೇಳಿದ್ರೆ ಯಾವುದಕ್ಕೂ ಇದಕ್ಕೆ ತಲೆ ಹಾಳು ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಲೇಬೇಕು. ಯಾಕಂದರೆ ವರ್ಗಾವಣೆ ಆಗಲೇಬೇಕು. ಯಾಕಂತ ಕೇಳಿದ್ರೆ ಇಲ್ಲಿ ಯಾವ ಕೆಲಸ ಕಾರ್ಯಗಳು ಕೂಡ ನಡೀತಾನೆ ಇಲ್ಲ. ಮತ್ತೇನಂತ ಕೇಳಿದ್ರೆ ದುಡ್ಡನ್ನು ಮಾಡ್ಕೊಂಡು ಹೊಟ್ಟೆ ದೊಡ್ಡ ಮಾಡ್ಕೊಂಡು ತಿರುಗಾಡೋದು ಬಿಟ್ಟರೆ ಬಾಕಿ ಯಾವ ಕೆಲಸ ಕಾರ್ಯಗಳು ಇಲ್ಲಿ ನಮ್ಮ ಕುಮಟಾ ತಾಲೂಕು ವ್ಯಾಪ್ತಿಯಲ್ಲಿ ಆಗ್ತಾನೆ ಇಲ್ಲ. ಅದಕ್ಕಾಗಿ ಎಲ್ಲ ಕಡೆಗೂ ಕೂಡ ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ಪರಿಶೀಲನೆ ಮಾಡಿ ಎಲ್ಲ ಇದನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಗೂ ಕೂಡ ಇದೇ ಆದಂಥ ವರ್ಗಾವಣೆಯನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.